ಬ್ರಿಡ್ಜ್ ಕಂಟೆಂಟ್ ಅಂತ ಹೇಳ್ಬೋದು. ಅದೇ ಥರದ ಕಂಟೆಂಟ್ಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಾನು ಈ ಸಿನಿಮಾದಲ್ಲಿ ಒಂದು 4 to 5 days ವರ್ಕ್ ಮಾಡಿದ್ದೀನಿ. ನಾನೇನು ಅಂದ್ಕೊಂಡೆ, ದಯಾಳ್ ಅವರು ತುಂಬ ಫಾಸ್ಟಾಗಿ ಸಿನಿಮಾ ಮಾಡ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ರುಬ್ತಾರೆ ಬಿಡಲ್ಲ ಅಂತ ಅಂದ್ಕೊಂಡೆ ಸೆಟ್ಗೆ ಹೋದೆ. ಎಷ್ಟು ಕಾಮಾಗಿ ಶೂಟಿಂಗ್ ಆಯಿತು ಅಂದರೆ, ಈ ನೋಸ್ ವಾಟ್ ಯು ವಾಂಟ್. ಒಂದು ಶಾರ್ಟ್ ಎಕ್ಸ್ಟ್ರಾ ತೆಗಿಯಲ್ಲ, ಒಂದು ಏನಂತಾರೆ, ಒಂದು ಸಣ್ಣ ಸಮಯವನ್ನು ವೇಸ್ಟ್ ಮಾಡಲ್ಲ. ಅಷ್ಟು ಪ್ಲ್ಯಾಂಡ್ ಆಗಿ ವರ್ಕ್ ಮಾಡಿದ್ದಾರೆ. ಬಾರಿ ನನಗಂತೂ ಈ ಸಿನಿಮಾದ ಪಾತ್ರ ತುಂಬ ವೈಬ್ರೇಟಿಂಗ್ ಆಗಿತ್ತು, ತುಂಬ ಎನರ್ಜೆಟಿಕ್ ಆಗಿತ್ತು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್. ನೆಕ್ಸ್ಟ್ ನವೀನ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ನವೀನ್ ಸೀರಿಯಲ್ ಶೂಟ್ನಲ್ಲಿ ಬ್ಯುಸಿ ಇದ್ದರು. ಅವ್ರು ಈ ಸಿನಿಮಾದಲ್ಲಿ ಸೆಟ್ಟಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಅವ್ರದೇ ಡೈಲಾಗ್ಸ್ ಎಲ್ಲ. ನನ್ನ ಶೂಟಿಂಗ್ ಪೋರ್ಷನ್ಗೆ ನಾನು ಅವ್ರ ಹತ್ರ ಕೇಳ್ಕೊಂಡೆ, ಸರ್ ಯುವರ್ ದ ರೈಟರ್, ನನಗೆ ಅದರ ಸೋಲ್ನ ಹೇಳಿ, ಅದಕ್ಕೆ ಏನಾದರೂ ಏನು ಮಾಡ್ಬೋದು ಅನ್ನೋದನ್ನು ನನಗೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದಾಗ, ಅವರ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನನಗೆ ವಾಟ್ಸಪ್ನಲ್ಲಿ ಆ ಡೈಲಾಗ್ ಮಾಡ್ಯುಲೇಷನ್ ಮತ್ತು ರೈಟಿಂಗ್, ಆಮೇಲೆ ಇಂಟೆನ್ಸ್ ಆಫ್ ದ ಕ್ಯಾರೆಕ್ಟರ್, ಸೋಲ್ ಆಫ್ ದ ಕ್ಯಾರೆಕ್ಟರ್ನ ನನಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಟ್ರು. ತುಂಬ ನನಗೆ ಹೆಲ್ಪ್ ಆಯಿತು ವರ್ಕ್ ಮಾಡಬೇಕಾದ್ರೆ. ಇಟ್ ವಾಸ್ ಅ ಗ್ರೇಟ್. ಯಾಕಂದರೆ ಅವ್ರು ರೈಟರಾಗಿ ಬೇರೆ ಏನೇ ಕೆಲಸ ಮಾಡ್ತಿದ್ರು, ಸಿನಿಮಾಗೋಸ್ಕರ ಒಂದು ತುಡಿತ ಇದ್ದೇ ಇರುತ್ತೆ. ಅದಕ್ಕೆ ದಯಾಳ್ ಹೇಳಿದ್ರು, ಗಂಡ ಹೆಂಡತಿ ಜಗಳ, ನಮ್ಮಿಬ್ಬರು ಗಂಡ ಹೆಂಡತಿ ಅಂತ. ಹೆಂಡತಿ ಎಲ್ಲೇ ಇದ್ರು, ಗಂಡ ಹೆಂಡತಿ ಎಲ್ಲಿದ್ರು ಸಂಬಂಧಗಳು ಚೆನ್ನಾಗಿರುತ್ತೆ. ಅದೇ ರೀತಿ ಒಂದು 2 ಸಂಬಂಧ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅವ್ರು. 2 ಅಫೇರ್ ಇದೆ ಅವ್ರಿಗೆ, ಒಂದು ನವೀನ್, ಇನ್ನೊಂದು ರಾಕೇಶ್, ಕ್ಯಾಮ್ರಾಮನ್ ರಾಕೇಶ್. ವೆರಿ ನೈಸ್. ಇಬ್ರು, ನವೀನ್ ಅಂತೂ ಅವ್ರ ಸೆಟ್ಟಲ್ಲಿ ಇರಲಿಲ್ಲ ಅಂದ್ರೂ ಅವ್ರದ್ದು ಮತ್ತೆ ದಯಾಳ್ ಅವ್ರ ಚರ್ಚೆ ನಡೀತಾನೆ ಇರುತ್ತೆ. ಅದೇ ರೀತಿ ರಾಕೇಶ್ ನೈಸ್ ಕಾಂಟ್ರಿಬ್ಯೂಷನ್. ಯಾಕಂದರೆ ನಿರ್ದೇಶಕರಿಗೆ ಏನು ಬೇಕು, ಅದು ಏನು ಅವರು ಫೀಲ್ ಮಾಡ್ತಿದ್ದಾರೆ ಅನ್ನೋದು ಅವರ ಸಿನಿಮಾ ಒಂದು 6-7 ಸಿನಿಮಾ ಮಾಡಿರಬೇಕು ಅಂತ ಅನಿಸುತ್ತೆ. ವೆರಿ ಗುಡ್ ವೈವ್. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ನೆಕ್ಸ್ಟ್ ಅನುಪಮ, ಮೈಂಡ್ ಬ್ಲೋಯಿಂಗ್. ರೋಹಿತ್ ಸೂಪರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ರಾಘಣ್ಣ ನಿಜವಾಗ್ಲೂ ಕಣ್ಣಲ್ಲೇ ಎದುರಿಸ್ತಾ ಇದ್ದಾರೆ ಸಾಂಗ್ಗಳಲ್ಲಿ. ತುಂಬ ವೈಬ್ರೇಟಿಂಗ್ ಆಗಿ ಕಾಣ್ತಾರೆ ರಾಘಣ್ಣ. ಶಿವನ ಎನರ್ಜಿ ಇರ್ಬೋದು, ಶಿವನ್ ಮುಂದೆ ನಿಂತಾಗ ರಾಘಣ್ಣ ತುಂಬ ವೈಬ್ರೇಟಿಂಗ್ ಆಗಿ ಕಾಣ್ತಾರೆ. ತುಂಬ ಅವರ ಈ ಹಿಂದಿನ ಸಿನಿಮಾ ಬೇರೆ ಥರದ ಪಾತ್ರ ಆಯಿತು, ಇದರಲ್ಲಿ ಬೇರೆ ಥರದ್ದೇ ಒಂದು ತುಂಬ ಏನಂತಾರೆ, ಒಂದು ಕ್ಯೂರಿಯಸ್ ಆದಂಥ ಒಂದು ಪಾತ್ರ. ಎಲ್ಲ ಮಗಳು ತಂದೆ ಸಂಬಂಧ ನಿಜವಾಗ್ಲೂ ಈ ಲುಕ್ಸ್ ಲೈಕ್ ಏನಂದರೆ ಅಪ್ಪ ಮತ್ತು ಅನುಪಮ ಮತ್ತು ಅವರ ಅಪ್ಪ ಮಗಳ ಸಂಬಂಧ ಅಂತೂ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೈಸ್ ರಾಘಣ್ಣ. ನಮ್ಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು, ಆಮೇಲೆ ನಿಮ್ಮನ್ನು ಈ ರೀತಿ ನೋಡ್ತಾ ಇರೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್. ಇನ್ನೊಂದು ಹಲವಾರು ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ನೀವು. ನೆಕ್ಸ್ಟ್ ಅವಿನಾಶ್ ದಯಾಳ್ ಅವರ ರೈಟ್ ಹ್ಯಾಂಡ್, ಸಿನಿಮಾದ ಬ್ಯಾಕ್ ಬೋನ್ ಅವರು. ಎಷ್ಟು ಕಾಮಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಸಿನಿಮಾ ನಮಗೆ ಶೂಟಿಂಗ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಇಟ್ಸ್ ಅ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ಸ್ ಅ ಲಾಟ್ ಒನ್ಸ್ ಅಗೇನ್. ತುಂಬ ನನಗೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಎಕ್ಸ್ಪೀರಿಯನ್ಸ್.